ಹಾಯ್, ಇವತ್ತು ನಾನು ಮುಟ್ಗಿ ರೊಟ್ಟಿ ಮಾಡ್ತೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಆಲ್ರೆಡಿ ಇವತ್ತು ಮನೇಲಿ ಎಲ್ಲ ರೊಟ್ಟಿ ಮಾಡಿ ಮುಗಿದಿದೆ. ಸೊ ಕೊನೆಯಲ್ಲಿ ಒಂದು ರೊಟ್ಟಿನ ನಾನು ಮುಟ್ಗಿ ಮಾಡ್ತಾಯಿದ್ದೀನಿ. ಅದನ್ನು ಈಗ ಬೇಯಿಸ್ಕೊಳ್ತಾ ಇದ್ದೀನಿ. ತವಾಗ ಹಾಕ್ಬಿಟ್ಟು ಈ ಥರ ನೀರು ಹಚ್ಕೊಂಡು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಮುಟ್ಗಿ ರೊಟ್ಟಿ ಮಾಡಲಿಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಿಗಿನ 1 ಪಿಂಚಷ್ಟು ಸಾಲ್ಟು, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, 1 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಇನ್ನೊಂದು ಮೆಣಸಿಕಾಯಿ ಹಾಕ್ಕೊಳ್ಬೋದು. ಹೇಗೆ ಮಾಡೋದು ನೋಡೋಣ ಬನ್ನಿ. ಅದನ್ನು ಇದಕ್ಕೆ ಕುಟ್ಣಿಗೆಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು. ಈಗ ಈ ರೊಟ್ಟಿನ ಸಹಿತ ಈ ಕುಟ್ಣಿಗೆಗೆ ಹಾಕ್ಕೊಂಡು ಸ್ವಲ್ಪ ಜಜ್ಕೋಬೇಕು. ಕೈಯಲ್ಲೇ ಮುಟ್ಗಿ ಮಾಡ್ತಾರೆ. ಸೊ ಈ ಥರ ಸ್ವಲ್ಪ ಜಜ್ಕೋಬೇಕು. ಈಗ ಒಂದು ಚಮಚ ತುಪ್ಪ ಹಾಕ್ಕೊಂಡು ಕೊನೆಯದಾಗಿ ಇನ್ನೊಂದು ಸರಿ ಕುಟ್ಕೊಳ್ಬೇಕು. ಈ ಥರ ಇದು ಮುಟ್ಗಿ ರೊಟ್ಟಿ ರೆಡಿಯಾಗಿದೆ. ನೀವು ಮನೇಲಿ ಒಮ್ಮೆ ಈ ಥರ ಮಾಡಿ ನೋಡಿ. ಮಕ್ಕಳಿಗೆ ಕೊಡಲಿಕ್ಕೆ ಹಸಿಮೆಣ್ಸಿಕಾಯಿ, ವಿತೌಟ್ ಹಸಿಮೆಣ್ಸಿಕಾಯಿ, ತುಪ್ಪ ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿಬಿಟ್ಟು ಕೊಡ್ಬೋದು. ಬಿಸಿದು ಇರುವಾಗಲೇ ಮಾಡಬೇಕು. ಬಿಸಿದು ಇರುವಾಗಲೇ ಸೇವಿಸಬೇಕು. ಈ ಥರ ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಥ್ಯಾಂಕ್ ಯು.